ಐಸಿಯುನಲ್ಲಿ ಇರುವೆ ಕಚ್ಚಿ ಮಗು ಸಾವಾಗಿದೆ. ಈ ಆರೋಪ ಕೇಳಿ ಬಂದಿದೆ. ಅವಧಿ ಪೂರ್ವ ಜನನವಾಗಿದ್ದಂತ ಗಂಡು ಮಗು ಸಾವನ್ನಪ್ಪಿದೆ. ಮೈಸೂರಿನ ಚೆಲುವಾಂಬ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. 7 ತಿಂಗಳಿಗೆ ಹುಟ್ಟಿದ ಮಗು 1 kg 40 ಗ್ರಾಂ ಮಾತ್ರ ಇತ್ತು. ಹೀಗಾಗಿ ಮಗುವನ್ನ ಐಸಿಯುನಲ್ಲಿ ಇಟ್ಟು ಚಿಕಿತ್ಸೆಯನ್ನ ಮುಂದುವರೆಸಿದ್ರು ವೈದ್ಯರು. ಚಿಕಿತ್ಸೆ ವೇಳೆ ಮಗುವಿಗೆ ಇರುವೆ ಕಚ್ಚಿರೋ ಅಂತ ಆರೋಪ ಕೇಳಿ ಬಂದಿದೆ. ಸ್ವಲ್ಪ ಬ್ಲೀಡಿಂಗು ಅಂತ ಅಂದ್ಬಿಟ್ಟು ಬಂದೆ. ಅದಕ್ಕೆ ಇಂಜೆಕ್ಷನ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು ಡೆಲಿವರಿ ಆಗೋ ಥರ. ಬಟ್ ನನಗೆ ಬ್ಲೀಡಿಂಗು, ಹೊಟ್ಟೆ ನೋವು, ನಡು ನೋವು ಆ ಥರ ಏನೂ ಇಲ್ಲ. ಅದಕ್ಕೆ ಡಿಸ್ಚಾರ್ಜ್ ಮಾಡಿದ್ರು. ಇಂಜೆಕ್ಷನ್ ಟ್ಯಾಬ್ಲೆಟ್ ಕೊಟ್ಟಿರೋದ್ರಿಂದ ಸಖತ್ ಹೊಟ್ಟೆ ನೋವು ಬಂತು. ಅದ್ರ ನಾಳೆಗೇನೆ ಬಂದು ಅಡ್ಮಿಂಟ್ ಆದೆ. ಪಾಪು ಥರ ಬರೋ ಥರ ಜಾಗ ಆಗ್ಬಿಟ್ಟೈತೆ, ನಾರ್ಮಲ್ ಡೆಲಿವರಿ ಆಗುತ್ತೆ ಅಂದ್ಬಿಟ್ಟು ಅಡ್ಮಿಂಟ್ ಮಾಡ್ಕೊಂಡ್ರು. ಡೆಲಿವರಿ ಆಯಿತು. ಪಾಪು ಚೆನ್ನಾಗೇ ಚೆನ್ನಾಗಿ ಹತ್ತಿದ ಮೇಲೆ ತೂಕ ಕಡಿಮೆ ಐತೆ, 1 kg ಇದ್ದ. ತೂಕ ಕಡಿಮೆ ಐತೆ ಅಂತಂದ್ಬಿಟ್ಟು ಐಸಿಯುಗೆ ಹಾಕೊಂಡ್ರು. ಡೈಲಿ ಹೋಗಿ ನೋಡ್ತಾ ಇದ್ವಿ. ಚೆನ್ನಾಗೇ ನೋಡ್ತಿದ್ದ, ಕೈ ಕಾಲು ಆಡಿಸ್ದ, ನಾನು ಟಚ್ ಮಾಡಿದ್ರೆ ಚೆನ್ನಾಗೇ ನೋಡ್ತಿದ್ದ. ಈಗ ಇದೊಂದು 4 ದಿನದಲ್ಲಿ ಕಣ್ಣು ಮೂಗೆಲ್ಲ ಇರುವೆ ಮುತ್ಕೊಬಿಟ್ಟಿತ್ತು, ಕೆಂಪಿರುವೆಗಳು. ಅವ್ನು ಚೆನ್ನಾಗೇ ನೋಡ್ತಾವನೆ, ಕಣ್ಣು ಒಳಗಡೆ ಎಲ್ಲ ಇರುವೆ ಮುತ್ಕೊಬಿಟ್ಟೈತೆ. ಕೇಳಿದ್ರೆ ಇದೊಂದೇ ಪಾಪು ಅಲ್ಲ, ಬೇರೆ ಪಾಪುಗಳು ಅವೆ ಅಂತಂದು. ಇಲ್ಲೆಲ್ಲ ಕಚ್ಚಿ ಊದ್ಕೊಬಿಟ್ಟಿತ್ತು. ನಾನು ಕೇಳಿದ್ಮೇಲೆ ನನ್ನ ನಿಲ್ಲಿಸ್ನೇ ಇಲ್ಲ, ಅಲ್ಲಿ ಕೇಳ್ಬಿಟ್ಲು ಅಂದ್ಬಿಟ್ಟು ಕಳಿಸ್ಬಿಟ್ರು. ನಮ್ಮ ಮನೆಯವ್ನು ಏನು ಮಾಡ್ದೆ, ನೀರಿನ ಬಗ್ಗೆ ಮಾತಾಡ್ದ. ಬಾಂತಿರಿಗೆ ನೀರು ಫೆಸಿಲಿಟೀಸ್ ಇಲ್ಲ ಅಂತ ಮಾತಾಡಿದ್ರು. ಅದು ಮಾತಾಡಾದ್ಮೇಲೆ ಸರ್ ಇಷ್ಟೊಂದೆಲ್ಲ ಪ್ರಾಬ್ಲಮ್. ಒಂದಿನ ಇನ್ಫೆಕ್ಷನ್ ಅಂತ ಹೇಳಿದ್ರು, ಒಂದಿನ ಜಾಂಡಿಸ್ ಅಂತ ಹೇಳಿದ್ರು, ಇವಾಗ ಸತ್ತೋಯ್ತು ಅಂತ ಕೈ ಕೊಟ್ಟರು. ಅಷ್ಟು ಚೆನ್ನಾಗಿ ನೋಡ್ತಿದ್ದವನು, ಕೈ ಕಾಲು ಆಡಿಸ್ತಿದ್ದವನು ಹೆಂಗೆ ಸರ್ ಸತ್ತೋಗ್ತಾನೆ? ಇದಕ್ಕಿಂತ ತೂಕ ಕಡಿಮೆ ಇರೋ ಪಾಪು ಎಲ್ಲ ಐತೆ ಅಲ್ಲಿ. ಹಾರ್ಟ್ ಪ್ರಾಬ್ಲಮ್ ಐತೆ, ಹೃದಯ ಪ್ರಾಬ್ಲಮ್ ಐತೆ ಅಂತ ಒಂದು ಪಾಪುಗೆ ಹೇಳಿದ್ರು. ಆ ಪಾಪುಗೆ ಇವತ್ತು ಫೀಡಿಂಗ್ ಮಾಡಕ್ಕೆ ತಗೊಂಡೋಗೋರೆ. ಇವನ್ಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಸರ್. ಅದು ಹೆಂಗೆ ಸರ್ ಸತ್ತೋದ? ಅಷ್ಟು ಚೆನ್ನಾಗಿ ನೋಡ್ತಿದ್ದವನು, ಕೈ ಕಾಲು ಆಡಿಸ್ತಿದ್ದವನು ಹೆಂಗೆ ಸರ್ ಸತ್ತೋಯ್ತಾನೆ? ಇಲ್ಲಿ ನೋಡಿ, ಕೆನ್ನೆ ಎದೆಗೆಲ್ಲ ಪ್ರೆಸ್ ಮಾಡಿ ಉಗುರ್ಲೆಲ್ಲ ಚುಚ್ಚಿ ಅಷ್ಟಿರ್ಬೇಕು ಕಡ್ದಿದ್ರು ಕೂಡ ಅವರು ನೋಡಿಲ್ಲ ಸರ್. ಈ ನೀರಿನ ಬಗ್ಗೆ ಮಾತಾಡಾದ್ಮೇಲೆ ಸರ್ ಈ ಥರ ಸಾಯಿಸ್ಬಿಟ್ರು ಅವರು, ಸರಿಯಾಗಿ ಟ್ರೀಟ್ಮೆಂಟ್ ಕೊಡದೆ. ಅಷ್ಟೊಂದು ಕಿರ್ಚ್ಕೊಂಡು ಅಳ್ತಿದ್ರೆ, ನೀವು ಈ ಥರ ಮಾಡಿದಿರ ಅಂತ ಹೇಳಿದ್ರೆ ಕಂಪ್ಲೇಂಟ್ ಮಾಡಿ ಅಂತ ಅಂತಾರೆ ಸರ್ ಅವರೇ. ಇದೊಂದೇ ಪಾಪು ಅಲ್ಲ ಅಂದ್ರೆ ನನ್ನ ಪಾಪುಗೆ ಬೆಲೆ ಇಲ್ವಾ ಸರ್? ಅಷ್ಟೊಂದು ಪಾಪುಗಳೈತೆ, ಇದೊಂದೇ ಪಾಪು ಅಲ್ಲ ಅಂತ ಒಂದೇ ಒಂದು ಉತ್ತರ ಕೊಡ್ತಾರೆ ಸರ್. ಗಂಟೆ ಟೈಮ್ ಕಾದ್ರೂ ನೋಡಕ್ ಬಿಡ್ತಿರ್ಲಿಲ್ಲ ಸರ್ ನನ್ನ ಪಾಪುನ. ಒಂದಿಲ್ಲ ಹಾಲು ಕುಡಿಸಕ್ ಕೊಟ್ಟಿಲ್ಲ ಅವರು. 1 ನಿಮಿಷ ಮೇಲೆ ನಿಂತ್ಕೊಳಕ್ಕೂ ಬಿಡ್ತಿರ್ಲಿಲ್ಲ. ಟಚ್ ಮಾಡಿದ್ರೆ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳ್ತವ್ರೆ. ಈ ಥರ ಚುಚ್ಚು ಮಾಡಗವ್ರಲ್ಲ ಸರ್, ಇದಕ್ಕೆ ಸತ್ತೋಗಲ್ವಾ? ಇರುವೆಗಳೆಲ್ಲ ಕಡುತ್ತಲ್ಲ, ಅವಾಗ ಇನ್ಫೆಕ್ಷನ್ ಆಗಲ್ವಾ ಸರ್? ಬಂದೆ ಸರ್, ಬಸ್ರಿಯಾಗಿ ಬಂದ್ಬಿಟ್ಟು ಇವಾಗ ಸತ್ತೋಗಿ ಎತ್ಕೊಂಡು. ನನ್ನ ಹೆಂಡತಿಗೆ 15ನೇ ತಾರೀಕು ಹೊಟ್ಟೆ ನೋವು ಅಂತ ಬಂತು. ಕರ್ಕೊಂಡು ಬಂದೆ. ನೈಟು 8:48 ಡೆಲಿವರಿ ಆಯಿತು. ಅವತ್ತಿಂದ ಪಾಪು ಐಸಿಯುಲಿದೆ, ಗಂಡು ಪಾಪು ಆಯಿತು ಅಂತ ಹೇಳಿದ್ರು. ಇಮಿಡಿಯೇಟ್ಲಿ ಪಾಪುನ ತಗೊಂಬಂದು ಐಸಿಯುಗೆ ಹಾಕಿದ್ರು. ಅದಾದ್ಮೇಲೆ ಸರ್ 3-4 ಡೇಸ್ ಚೆನ್ನಾಗಿ ಆಟ ಆಡ್ಕೊಂಡು ಮಾಮೂಲಿ ನೋಡ್ತಾ ಇದ್ದೆ, ಎಲ್ಲ ಮಾಡ್ತಾ ಇದ್ದ. ಆಮೇಲೆ 3 ಡೇಸ್ ಆದಮೇಲೆ ನನ್ನ ಹೆಂಡತಿ ಪಾಪು ನೋಡಬೇಕು ಅಂತ ಹೇಳಿದ್ಲು. ಕರ್ಕೊಂಡೋದೆ. ಕರ್ಕೋದ್ ದಿನನೇ ನಮ್ಮ ಪಾಪುಗೆ ಈ ಸೈಡೆಲ್ಲ ಫುಲ್ಲು ಇರುವೆಗಳೆಲ್ಲ ಓಡಾಡ್ತಾ ಇತ್ತು. ಇಮಿಡಿಯೇಟ್ಲಿ ನಾನು ಡಾಕ್ಟ್ರು ಅಲ್ಲೇ ಇದ್ರು. ಮೇಡಮ್ ಏನು ಮೇಡಮ್ ಇದು ಅಂತ ಹೇಳಿದ್ಮೇಲೆ ಅವರು ಇಲ್ಲ ಸರ್ ಕ್ಲೀನ್ ಮಾಡ್ತೀವಿ ಅಂದ್ಬಿಟ್ಟು ನರ್ಸ್ ಬಂದರು. ಸರ್ ನೀವು ಹೋಗಿ ಹೊರಗಡೆ ಅಂದ್ಬಿಟ್ಟು ನನ್ನ ಹೆಂಡತಿ ಅಲ್ಲೇ ಮಾತಾಡೋದು. ಮೇಡಮ್ ಐಸಿಯುಲಿ ಪಾಪನ ತುಂಬ ನೀಟಾಗಿ ನೋಡ್ಕೊತೀವಿ ಅಂತೆಲ್ಲ ಹೇಳ್ತಿರಲ್ಲ, ಏನು ಮೇಡಮ್ ಇದು ಅಂದಮೇಲೆ ಮೇಡಮ್ ಹೋಗಿ ಮೇಡಮ್ ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ರು ಸರ್. ತಿರ್ಗಾ ನೆನೆ ಏನಾಯಿತು, ನೆನೆ ನಮ್ಮಮ್ಮ, ನಮ್ಮ ತಾಯಿ ಮತ್ತು ನಾನು ಇಬ್ಬರು ಹೋಗಿ ನೋಡ್ಕೊಂಡು ಬಂದ ಪಾಪು. ಅವಾಗ ಸ್ವಲ್ಪ ಕಣ್ಬಿಟ್ಟೆಲ್ಲ ನೋಡ್ತಾ ಇದ್ದ. ಇವಾಗ ಏನು ಹೇಳ್ತಾ ಇದ್ದಾನೆ, ಬಿಳಿ ರಕ್ತ ಕಣ ಪಾಪುಲ್ ಕಡಿಮೆ ಇತ್ತು. 7 ಮಂತ್ಸಿಗೆ ಡೆಲಿವರಿ ಆಗಿದ್ದು ಗಂಡು ಪಾಪು. ಅಲ್ಲಿ ಬಿಳಿ ರಕ್ತ ಕಣ ಕಡಿಮೆ ಎಲ್ಲ ಇದೆ, ಅದರಿಂದ ಪಾಪು ಡೆತ್ ಆಗಿದೆ ಅಂತ ಹೇಳ್ತಾರೆ ಸರ್. ಬೆಳಿಗ್ಗೆ 10:00 ಫೋನ್ ಮಾಡಿಬಿಟ್ಟು ನರ್ಸು ಬಾಯಿ ಬಂದಾಗ ಹಿಂಗೆ ಅಂತಂದರೆ ಬಟ್ಟೆ ತಗೊಬಂದ್ಬಿಡಿ, ನಿಮ್ಮ ಪಾಪು ಸೊದಾಗೈತೆ ಅಂತೆಲ್ಲ ತುಂಬ ಇದಾಗಿ ಮಾತಾಡ್ತವ್ರೆ. ಆಮೇಲೆ ನೆಗ್ಲೆಕ್ಟು ಸರ್, ನರ್ಸ್ಗಳಂತೂ ತುಂಬ ನೆಗ್ಲೆಕ್ಟು ಅಲ್ಲಿ. ಮತ್ತು ಕರೆಕ್ಟಾಗಿ ಇಲ್ಲಿ ಸ್ಪೆಷಲಿಟಿ ಏನೂ ಇಲ್ಲ ಸರ್. ದಯವಿಟ್ಟು ಬರೋರು ನಿಮ್ಮ ಮುಂಜಾಗ್ರತೆಯಿಂದ ದಯವಿಟ್ಟು ಎಲ್ಲರೂ ಬನ್ನಿ. ಇಲ್ಲ ಅಂತ ಸರ್, ಒಂದು ಸಾಲನೋ ಆದರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ದಯವಿಟ್ಟು ಪ್ರೈವೇಟಲ್ಲೇ ತೋರಿಸ್ಕೊಳ್ಳಿ. ಇದೊಂದೇ ಸರ್ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಸರ್. ಸರ್ ಬೇರೆ ಮಗುಲ್ ಎಲ್ಲೂ ಇಲ್ಲ. ಅವ್ರು ಹೇಳ್ತಾ ಇರೋದು ಬೇರೆ ಮಗುಲ್ ಇಲ್ಲ ಅಂತ ಹೇಳ್ತಾವ್ರೆ. ಆಮೇಲೆ ಅಂತಾರೆ ಶುಗರ್ ಕಂಟೆಂಟಿಂದ ಬರೋದು ಅಂತ. NIC ಒಳಗಡೆ ಸರ್ ಎಷ್ಟು ಕೇರಾಗಿ ನೋಡ್ತಾರೆ. ಮೇನ್ ಅದೇ ಅಲ್ವಾ ಸರ್, ಚೆನ್ನಾಗಿ ನೋಡ್ತಾರೆ ಅಂತಾನೆ ಸರ್ ನಾವು NICಗೆ ಎಮರ್ಜೆನ್ಸಿ ಅಂತ ಹಾಕೋದು. ಅಲ್ಲೇನೇ ಈ ಥರ ಇದಾಯಿತು ಅಂದರೆ ಇನ್ನು ವಾರ್ಡ್ಗಳೆಲ್ಲ ಹೆಂಗೆ ನೋಡ್ತಾರೆ ಸರ್? ಇರುವೆ ನಾನೇನು ಸರ್, ನನ್ನ ಹೆಂಡತಿ ನಾನು ಇಬ್ಬರು ನೋಡ್ದು. ಈ ಕಡೆ ಫುಲ್ ಕತ್ತೈತೆ, ಅದರಲ್ಲೂ ಪಾಪು ಕಣ್ಬಿಟ್ಟೆಲ್ಲ ನೋಡ್ತಾನೆ. ಡಾಕ್ಟ್ರಿಗೆ ಹೇಳಿದ ತಕ್ಷಣ ನರ್ಸ್ ಮೇಡಮ್ ಮಾಡಿದೆ ಮೇಡಮ್ ಅಂತ ಅಂದ್ಬಿಟ್ಟು ಅವ್ರ ಪಾಡವ್ರ ಒಳಗಡೆ ಸರ್ ಹೆಂಗೆ ಅಂತಂದರೆ NICಲಿ ನರ್ಸ್ಗಳು ಮೊಬೈಲ್ ನೋಡ್ಕೊಂಡು ಆರಾಮಾಗಿ ತುಂಬ ನೆಗ್ಲೆಕ್ಟು
ಸರ್ ಅಂದರೆ ಇರ್ಬೇಕತ್ತಿರೋಗಿದೆ ಅನ್ನೋಕ್ಕಿಂತ ಸರ್ ತುಂಬ ನೆಗ್ಲೆಕ್ಟ್ ಆಗಿ ನಾನು ಪಾಪು ತಿರೋಗಿರೋದು. ನೆಗ್ಲೆಕ್ಟ್ ಆಗಿರೋದ್ರಿಂದ ನಾನು ಪಾಪು ತಿರೋಗಿರೋದು ಸರ್. ನೆನ್ನೆ ಬೆಳಗ್ಗೆನೂ ಕಂಡ್ಬಿಟ್ಟು ನೋಡ್ತಾ ಇದ್ದೆ ಆರಾಮಾಗಿ ಸರ್. ಆಮೇಲೆ ಇನ್ನೊಂದು ಹೆಂಗೆ ಅಂತಂದರೆ ಇಲ್ಲಿ ಬ್ಲಡ್ನೇ ಸರ್ ಒಂದು ಪಾಪುಗೆ ಎಷ್ಟು ತೆಗಿಬೇಕು ಅನ್ನೋದು ಇರ್ತದೆ. ಇವ್ರದ್ದು ಹಂಗಲ್ಲ, ಬೆಳಗ್ಗೆ 9 ಗಂಟೆಗೆ ಫೋನ್ ಮಾಡ್ತಾರೆ, ICU ಹತ್ರ ಬನ್ನಿ ಎಮರ್ಜೆನ್ಸಿ ಅಂತ ಅಂತಾರೆ. ನಮಗೇನಂದರೆ ಏನು ಆಗೋಯ್ತು ಅನ್ನಂಗೆ ಹೋಯ್ತೀವಿ ಅಂದರೆ ತುಂಬ ಭಯ ಪಡಿಸ್ಬಿಟ್ಟವ್ರೆ ಸರ್ ಇಲ್ಲಿ ಸರ್. ಸರ್ ಡೆಲಿವರಿ ಆದ್ಮೇಲೆ ಪಾಪು ICU ಇದೆ, ಸ್ವಲ್ಪ ಕಂಡೀಷನ್ ಇದಾಗಿದೆ, ಬೇಗ ಹುಟ್ಟಿದೆ ಪಾಪು ಅಂತಲೂ ಹೇಳಿದ್ರು. ನಾನು ಆಯ್ತು ಸರ್ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಇದು ಮಾಡ್ಕೊ ಬಂದೆ ಸರ್. ನೆನ್ನೆ ತನಕನೂ ಚೆನ್ನಾಗಿದೆ ನನ್ನ ಮಗ, ಅದೊಂದೇ ಸರ್ ಬೇಜಾರು ಸರ್. ಈಗ ನಮ್ಮ TV ಚಾನಲ್ ನಾನೇ ಫೋನ್ ಮಾಡಿದ್ದು, ಫೋನ್ ಮಾಡಿ ನಾನು ಕರೆಸಾದ್ಮೇಲೆ ಪಾಪ ಅವರು ಮಾತಾಡಿ ತನುಜಾ ಮಹೇಶ್ ಮೇಡಮ್ ಇದ್ರಲ್ಲ ಅವ್ರಿಗೆ ಫೋನ್ ಮಾಡಿ ನಾನೇ ಮೇಡಮ್ ಈ ಥರ ಎಲ್ಲ ಇದೆ ಮೇಡಮ್ ಅಂದಮೇಲೆ ಸರ್ರೇ ಪಾಪ ಎಲ್ಪ್ ಮಾಡಿದ್ರು. ಈಗ ಹೆಂಗಾಗಿದೆ ಅಂದರೆ ಸರ್ ತುಂಬ ಭಯ ಪಡಿಸ್ಬಿಟ್ಟವ್ರೆ ಇಲ್ಲಿ, ಎದುರಾಕೊಳ್ಳಂಗೆ ಇಲ್ಲ ಇಲ್ಲಿ ನರ್ಸ್ಗಳನ್ನಂತೂ ಎದುರಾಕೊಳ್ಳಂಗೆ ಇಲ್ಲ ಸರ್. ಈಗ ಅವರು ಪೋಸ್ಟ್ ಮಾರ್ಟಮ್ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಈಗ ಪೋಸ್ಟ್ ಮಾರ್ಟಮ್ ಮಾಡಿಸೋರು ಈಗ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ನಂಗೆ ನಂಬಿಕೆ ಬರ್ತಾ ಇಲ್ಲ ಸರ್. ಏನಕ್ಕೆ ಅಂತಂದರೆ ಈಗ ಇವ್ರ ಹಾಸ್ಪಿಟ್ಲಲ್ಲಿ ಆಗಿರೋದು, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆಗಿರೋದ್ರಿಂದ ಗೌರ್ಮೆಂಟೆಲ್ಲ ಇದು ಮಾಡೋದು. ಅವ್ರಂತಾರೆ ನಂಬಿಕೆ ಇಟ್ಬಿಟ್ಟು ಮಾಡಿಸಿ, ಇಲ್ಲ ಅಂತಂದರೆ ನಾವು ಅವ್ರ ಮೇಲೆ ಆಮೇಲೆ ಕ್ರಮ ತಗೋತೀವಿ ಇನ್ನೊಂದ್ಸಲ ಮತ್ತೇನಾರು ಆದಾಗ ಅಂತ ಹೇಳ್ತಾ ಇದ್ದಾರೆ ಸರ್. ಅವರು ನಿಜ ಅಂತಲೂ ಒಪ್ಕೋತಾ ಇಲ್ಲ, ನಾವು ಕ್ರಮ ತಗೋತೀವಿ. 7 ತಿಂಗಳು ಆಗಿತ್ತು ಪ್ರೆಗ್ನೆನ್ಸಿ. 1 kg ಮಗು 1 kg ಮಗು ಹುಟ್ಟಿ ಅಳ್ತಾ ಇಲ್ಲ NICUಲಿ ಅದು ಚಿಕಿತ್ಸೆ ಸ್ಟಾರ್ಟ್ ಮಾಡಿದ್ವಿ. ಚಿಕಿತ್ಸೆ ಸ್ಟಾರ್ಟ್ ಮಾಡಿದಾಗ ಮಗುಗೆ ಪ್ಲಾಸ್ಟರ್ ಮಾರ್ಕು, ಫೇಸ್ ಹತ್ರ ಕಿವಿ ಹತ್ರ ಎಲ್ಲ ಪ್ಲಾಸ್ಟರ್ ಮಾರ್ಕ್ ಹಾಕಿರ್ತೀವಿ, ಕೈಗೆ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟಿರ್ತೀವಿ, ಅಲ್ಲಿ ಪ್ಲಾಸ್ಟರ್ ಮಾರ್ಕ್ ಇರುತ್ತೆ. ಇದು 1 kg ಮಗು ಸೆಪ್ಸಿಸ್ ಆಗಿದ್ರೆ ಇನ್ಫೆಕ್ಷನ್ ಆಗಿ ಅದು ಈಗ 7 ದಿನಗಳಲ್ಲಿ ತೀರ್ಕೊಂಡಿದೆ ಸರ್. ತೀರ್ಕೊಳ್ಳೋ ಟೈಮಲ್ಲಿ ಅದನ್ನು ಕಾಪಾಡಲಿಕ್ಕೆ ಎದೆ ಒತ್ತೋದು, ಫೇಸಲ್ಲಿ ಆಕ್ಸಿಜನ್ ಇಟ್ಬಿಟ್ಟು ಪುಷ್ ಮಾಡೋದು ಇವೆಲ್ಲ ಮಾಡ್ತಿರ್ತಾರೆ. ಅದು DIC ಅನ್ನೋ ಒಂದು ಕಂಡೀಷನ್ಸ್ಗೂ ಹೋಗಿದೆ, ಅಂದರೆ ಬ್ಲಡ್ಡು ಸ್ವಲ್ಪ ಕೊಳಿತದೆ ಸರ್. ಆ ಕಂಡೀಷನ್ಗೆ ಹೋದಾಗ ಎಲ್ಲ ಕಡೆ ಮಾರ್ಕ್ಸ್ ಬರ್ತದೆ. ಹಾಗಾಗಿ ಅವರು ಫೇಸಲ್ಲೆಲ್ಲ ಚಿಕ್ಕ ಚಿಕ್ಕ ಗುಳ್ಳೆಗಳ ಥರ ಮಾರ್ಕ್ಸ್ ಬಂದಿದೆ. ಅದಕ್ಕೋಸ್ಕರ ಅವರು ಆರೋಪ ಮಾಡ್ತಿರೋದು ಇರುವೆ ಕಚ್ಚಿ ಸತ್ತಿದೆ ಅನ್ನೋ ಥರ. ಅದು ಇರುವೆ ಕಚ್ಚಿ ಸತ್ತಿರೋದು ಅಂತೂ ಖಂಡಿತ ಇಲ್ಲ ಸರ್. ನಾವು ನೋಡಿದ್ದೀವಿ ಅದನ್ನು. ಅದು ಯೂಶಲಿ ಆಗ್ತಕ್ಕಂಥದ್ದೇ ಮಾರ್ಕು. ರಿಸಿಸ್ಟೇಷನ್ ಅಂತ ಮಾಡಬೇಕಾದ್ರೆ ಅದು ಕೆಲವೊಂದು ಮಾರ್ಕ್ಸ್ ಬರುತ್ತೆ DIC ಕಂಡೀಷನ್ ಅಲ್ಲಿ ಸರ್. ಅದು ಡೆಕ್ಸ್ಟ್ರೋಸ್ ಗ್ಲೂಕೋಸ್ ಇಟ್ಕೊಂಡಿರ್ತೀವಲ್ಲ ಸರ್, ಅದರಲ್ಲಿ ಏನೋ ಒಂದೊಂದು ಇರುವೆ ಅಲ್ಲಿ ಕಾಣಿಸಿರ್ಬೋದು ಹೊರಗಡೆ, ಬಟ್ ಅದು ಫೇಸಲ್ಲಿ ಬಂದು ಮಗು ಕಚ್ಚಿ ಆ ಥರ ಅಂತೂ ಆಗಿಲ್ಲ ಸರ್. ಅದು ನಾವು ಖಂಡಿತವಾಗಿ ಹೇಳ್ತೀವಿ ಸರ್. 7 ಡೇಸು ಸರ್, 1 ವಾರದ ಮಗು. ಅದು 1 kg ಪಾಪು 1 ವಾರದಿಂದ ನಾವು ಅದನ್ನು ಬದುಕಿಸ್ಲಿಕ್ಕೆ ಕಷ್ಟಪಟ್ಟು ಟ್ರೈ ಮಾಡ್ತಿದ್ದೀವಿ. ಅದು ಒಂದು 2 ಮಗು ಸತ್ತೋಗಿರುತ್ತೆ ಸರ್. ಇಲ್ಲ ಸರ್, ಆ ಥರ ಇಲ್ಲ. ಅದು ಸಿಸ್ಟರ್ ಏನು ಹೇಳಿದ್ದಾರೆ ಅಂದರೆ ಬಹುಶಃ ಅದು ಅವರು ಹೋಗಿ ಈ ಥರ ಗಲಾಟೆ ಮಾಡ್ಲಿಕ್ಕೆ ಸ್ಟಾರ್ಟ್ ಆದಾಗ ಸಿಸ್ಟರು ಬೇರೆ ಮಕ್ಕಳು ಇದ್ದಾರೆ ಅನ್ನೋ ಥರ ಒಂದು ಹೇಳಿದಕ್ಕೋಸ್ಕರ ಅವರು ಆ ಒಂದು ದುಃಖದಲ್ಲಿ ಉದ್ವೇಗಗೊಂಡು ಅವರು ಗಲಾಟೆ ಮಾಡಿದ್ದಾರೆ ಅಷ್ಟೇ ಹೊರತು ಅದು ಇರುವೆ ಕಚ್ಚಿ